ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದಿವ್ಯಾ. ಇವತ್ತು ತುಂಬ ಸ್ಮೂತಾಗಿ ಈಸಿಯಾಗಿ ರಾಗಿ ಮುದ್ದೆನ ಮನೇಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಯಾವುದೇ ತರಹದ ಗಂಟುಗಳು ಇಲ್ಲದೇ ಇರೋ ಥರ ತುಂಬ ಸಾಫ್ಟಾದ ರಾಗಿ ಮುದ್ದೆನ ಹೇಗೆ ಮಾಡಬಹುದು ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ ಇಬ್ಬರಿಗೆ ಮೀಡಿಯಮ್ ಸೈಜ್ ಮುದ್ದೆನ ಮಾಡ್ತಾ ಇದ್ದೀನಿ. ಅದಕ್ಕೆ ಈ ಲೋಟದಲ್ಲಿ ತೋರಿಸ್ತಿದೆ ಅಲ್ವಾ, ಇದರಲ್ಲಿ 1 ಕಪ್ನಷ್ಟು ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ. ಅದೇ ಸೇಮ್ ಮೆಜರ್ಮೆಂಟ್ನ ಕಪ್ಪಿನ 2 ಕಪ್ನಷ್ಟು ನೀರನ್ನು ತಗೊಂಡಿದ್ದೀನಿ. ಇದೇ ಮೆಜರ್ಮೆಂಟಲ್ಲಿ ನೀವು ರಾಗಿ ಮುದ್ದೆನ ಮಾಡಿದ್ದೆ ಆದರೆ ರಾಗಿ ಮುದ್ದೆ ತುಂಬಾ ಸಾಫ್ಟಾಗಿ ಬರುತ್ತೆ. ಮೆಜರ್ಮೆಂಟ್ ಇಷ್ಟೇ ಇರಬೇಕು. ಸೊ ನೋಡಿ, ಅದೇ ಥರದಲ್ಲಿ ನಾನು ಕುಕ್ಕರ್ಗೆ ನೀರು ಹಾಕ್ಕೊಂಡಿದ್ದೀನಿ. ಕುಕ್ಕರ್ನ ನೀರನ್ನ ನಾನು ಬಿಸಿಗೆ ಇಟ್ಟಂಥ ಸಮಯದಲ್ಲಿ ಇದೊಂದು ಕೆಲಸನ ಮಾಡಿ, ಯಾವುದೇ ಥರದ ಗಂಟುಗಳು ರಾಗಿ ಮುದ್ದೆಯಲ್ಲಿ ಬರೋದಿಲ್ಲ. ಏನಪ್ಪ ಅಂದರೆ, ಒಂದು ಬೌಲ್ಗೆ 1 ಸ್ಪೂನ್ನಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪನೂ ಗಂಟಿಲ್ಲದೆ ತಣ್ಣೀರನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ನೀವು ಆ ಒಂದು ನೀರಿನ ಕನ್ಸಿಸ್ಟೆನ್ಸಿನ ರೆಡಿ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ಳಿ. 1 ಸ್ಪೂನ್ನಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಈಗ ಕಾದಿರೋಂಥ ನೀರಿಗೆ ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರು ಕಾಯೋದಕ್ಕೆ ಶುರು ಆದ ಸಮಯದಲ್ಲಿ ಈ ರಾಗಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೆ ಅಲ್ವಾ, ಆ ನೀರನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಟ್ರಿಕ್ನ ಯೂಸ್ ಮಾಡೋದ್ರಿಂದ ಯಾವುದೇ ಥರದ ಗಂಟುಗಳು ರಾಗಿ ಹಿಟ್ಟಿನಲ್ಲಿ ಆಗೋದಿಲ್ಲ. ನಾನು ರಾಗಿ ಮುದ್ದೆನ ಈ ರೀತಿ ವುಡನ್ ಸೌಟಿನ ಹಿಂಬದಿಯಲ್ಲಿ ನಾನು ರಾಗಿ ಹಿಟ್ಟನ್ನು ತಿರುಗಿಕೊಳ್ತೀನಿ. ಹಿಟ್ಟನ್ನು ಹಾಕೋ ಮುಂಚೆ ನೀರು ಚೆನ್ನಾಗಿ ಕುದಿ ಬರಬೇಕು, ಆಗ ಮಾತ್ರ ಹಿಟ್ಟು ಚೆನ್ನಾಗಿ ಬೇಯುತ್ತೆ. ನೋಡಿ, ಈ ರೀತಿ ಕುದಿಯೋಕ್ಕೆ ಸ್ಟಾರ್ಟ್ ಆದ ನಂತರದಲ್ಲಿ ನಾವು ಹಿಟ್ಟನ್ನು ಹಾಕ್ಕೋಬೇಕು. ಹಾಕ್ತಿದ್ದಾಗೇ ತಿರುವಕ್ಕೆ ಹೋಗಬೇಡಿ. ಒಂದು ಪ್ಲೇಟ್ನ ಮುಚ್ಚಿ ಲೋ ಫ್ಲೇಮ್ನಲ್ಲಿ ಗ್ಯಾಸ್ ಸ್ಟವ್ನ ಇಟ್ಬಿಟ್ಟು 2 ಮಿನಿಟ್ಸ್ ಹಿಟ್ಟು ಆ ನೀರಿನ ಜೊತೆಗೆ ಚೆನ್ನಾಗಿ ಬೇಯ್ಕೊಳ್ಳೋದಕ್ಕೆ ಬಿಡಿ. ನಂತರ ಈ ರೀತಿ ಸೌಟ್ನ ಸಹಾಯ ಅಥವಾ ಮುದ್ದೆ ಕೋಲಿನ ಸಹಾಯದಿಂದ ಚೆನ್ನಾಗಿ ತಿರುಗ್ಕೋಬೇಕು. ಇದು ಕೂಡ ತುಂಬಾ ಇಂಪಾರ್ಟೆಂಟ್. ನಿಧಾನಕ್ಕೆ ನೀವು ತಿರುಗಿಸ್ತಿದ್ದೀರಾ ಅಂದರೆ ಗಂಟುಗಳಾಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ತುಂಬ ಫಾಸ್ಟಾಗಿ ನೀವು ಈ ರೀತಿ ಹಿಟ್ಟನ್ನು ತಿರುಗಿಸ್ಕೋಬೇಕು, ಯಾವುದೇ ತರಹದ ಗಂಟುಗಳು ಇಲ್ಲದೆ ಇರೋ ಹಾಗೆ. ಈ ರೀತಿ ತಿರುಗಿಸೋ ಸಮಯದಲ್ಲಿ ಹಿಟ್ಟು ಸ್ವಲ್ಪ ತೆಳ್ಳಗಾಯಿತು ಅಂತ ಫೀಲ್ ಆಗುತ್ತೆ ಮೊದಲನೇದಾಗಿ, ಬಟ್ ಅದು ತೆಳ್ಳಗಾಗಿರೋದಿಲ್ಲ. ಅದ್ರ ಜೊತೆ ಚೆನ್ನಾಗಿ ಬೆಂದ ನಂತರ ಅದು ಚೆನ್ನಾಗಿ ಉಬ್ಕೊಳ್ಳುತ್ತೆ. ಹಾಗೆ ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿರುತ್ತೆ ಮುದ್ದೆಗೆ, ಸಾಫ್ಟಾಗಿ. ಅದು ತೆಳ್ಳಗೇನೂ ಆಗಿರೋದಿಲ್ಲ. ಹಾಗಂದ್ಬಿಟ್ಟು ಮತ್ತೆ ಮೇಲ್ಗಡೆಯಿಂದ ನೀವು ಹಿಟ್ಟನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಆವಾಗ ಒಂಥರ ಬೆಂದಿರೋ ಹಿಟ್ಟು ಒಂದು ಕಡೆ, ನೀವು ಮೇಲಿಂದ ಹಾಕಿರೋ ಒಣ ಹಿಟ್ಟು ಒಂದು ಕಡೆ ಸೇರಿಬಿಟ್ಟು ಒಂಥರ ಹಸಿ ಹಸಿ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮುದ್ದೆ ಆವಾಗ ತಿನ್ನೋದಕ್ಕೆ ಟೇಸ್ಟಿಯಾಗಿರೋದಿಲ್ಲ, ಸಾಫ್ಟಾಗಿ ಕೂಡ ಇರೋದಿಲ್ಲ. ಸೊ ಇದನ್ನು 1 ಮಿನಿಟಷ್ಟು ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ತಿದ್ದೀನಿ. ನಂತರ ಹೀಗೆ ಒಂದು ಅಗಲವಾದ ತಟ್ಟೆಗೆ ಏನು ಬೇಯಿಸ್ಕೊಂಡಿರೋ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಮುದ್ದೆನ ಕಟ್ಕೊಳ್ತೀನಿ. ಈ ರಾಗಿ ಮುದ್ದೆ ನಾನ್ ವೆಜ್ ಕರಿಗಳಿಗೆ, ಸಾಂಬಾರ್ಗಳಿಗೆ ಅಥವಾ ವೆಜ್ ಕರಿ, ಕುರ್ಮಾ, ಈ ಥರ ಎಲ್ಲ ಸಾಂಬಾರ್, ಎಲ್ಲ ಒಂದು ಸೈಡ್ ಡಿಶ್ಗೂ ಕೂಡ ತುಂಬಾ ಒಳ್ಳೆಯ ಕಾಂಬಿನೇಷನ್ ಅಂತ ಹೇಳ್ಬೋದು. ವೀಕ್ಲಿ 2 to 3 ಟೈಮ್ಸ್ ಮುದ್ದೆನ ತಿನ್ನೋದ್ರಿಂದ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ತುಂಬ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಇದು ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ನಾನು ಕೇಳಿರೋ ಪ್ರಕಾರ ಈ ಮಂಡ್ಯ ಸೈಡ್ನವ್ರಿಗೆಲ್ಲ ಪ್ರತಿದಿನ ಮುದ್ದೆ ಇರಬೇಕು ಅಂತ ಕೇಳಿದ್ದೀನಿ. ನಮ್ಮ ಸೈಡ್ ಅಂದರೆ ಶಿವಮೊಗ್ಗ ಸೈಡ್ ನಾವು ರಾಗಿ ಅಂಬ್ಲಿನ ಯೂಸ್ ಮಾಡ್ತೀವಿ, ಬಟ್ ಮುದ್ದೆ ತುಂಬ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು. ಬಟ್ ಇತ್ತೀಚೆಗೆ ನಮ್ಮ ಜನಗಳಿಗೂ ಕೂಡ ಹೆಲ್ತ್ ಕಾನ್ಷಿಯಸ್ ಬಂದಿದೆ. ಸೊ ಮುದ್ದೆನ ಯೂಸ್ ಮಾಡ್ತಾ ಇದ್ದಾರೆ, ಯೂಸ್ ಮಾಡಬೇಕು ಕೂಡ. ಮುದ್ದೆನ ಕಟ್ಟೋ ಮುಂಚೆ ಈ ರೀತಿ ತಣ್ಣೀರನ್ನು ಸ್ವಲ್ಪ ಒಂದು ಪಾತ್ರೆಯಲ್ಲಿ ಹಾಕಿಟ್ಕೊಂಡ್ಬಿಟ್ಟು ಮುದ್ದೆ ಕಟ್ಟಬೇಕು. ಯಾಕಂದರೆ ಹಿಟ್ಟು ತುಂಬ ಬಿಸಿ ಇರುತ್ತಲ್ವ, ಸೊ ಬರೀ ಕೈಯಲ್ಲಿ ಮುಟ್ಟೋದಕ್ಕೆ ಕಷ್ಟ ಆಗುತ್ತೆ. ಸೊ ತಣ್ಣೀರು ಹೆಲ್ಪ್ ಇರೋದ್ರಿಂದ ಸ್ವಲ್ಪ ಬೇಗ ಬೇಗ ಮುದ್ದೆನ ಬಿಸಿ ಬಿಸಿ ಇರ್ತಾನೆ ಚೆನ್ನಾಗಿ ಕಟ್ಕೋಬೋದು. ನೋಡ್ತಿದ್ದೀರಾ ಅಲ್ವಾ ಎಷ್ಟು ಸಾಫ್ಟಾಗಿ ಬಂದಿದೆ ಮುದ್ದೆ ಅಂತ. ಈ ರೀತಿ ಕೈಯಲ್ಲೇ ರೌಂಡಾಗಿ ಕಟ್ಕೊಳ್ಳಿ. ನೋಡ್ತಿದ್ರೇ ಗೊತ್ತಾಗ್ತಿದೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ.
ನೀವು ಮುದ್ದೆನ ಇಮಿಡಿಯೇಟಾಗಿ ತಿನ್ನಲ್ಲ, ಸ್ವಲ್ಪ ಹೊತ್ತು ಎತ್ತಿಡ್ತೀವಿ, ಸ್ವಲ್ಪ ಹೊತ್ತು ಬಿಟ್ಟು ನಂತರ ತಿಂತೀವಿ ಅನ್ನೋ ಥರದ್ದು ಒಂದು ಸಿಚುವೇಷನ್ನಲ್ಲಿ ನೀವು ಬೇಕಾದರೆ ಕೈಗೆ ಎಣ್ಣೆನೋ ಅಥವಾ ತುಪ್ಪನೋ ಸ್ವಲ್ಪ ಸವರ್ಕೊಂಡ್ಬಿಟ್ಟು ಮುದ್ದೆನ ಕಟ್ಕೊಳ್ಳಿ. ಅಥವಾ ಹಿಟ್ಟು ಮಾಡ್ಕೊಳ್ಬೇಕಾದ್ರೇ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಬಿಡಿ. ಆಗ ಇನ್ನು 1 ಅವರ್ 2 ಅವರ್ವರೆಗೂ ಕೂಡ ಮುದ್ದೆ ತುಂಬ ಸಾಫ್ಟಾಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ನೋಡಿ, ಈ ರೀತಿ ಕೈಗೆ ತುಪ್ಪ ಅಥವಾ ಎಣ್ಣೆನ ಹಚ್ಕೊಂಡ್ಬಿಟ್ಟು ಮುದ್ದೆನ ಕಟ್ಕೊಳ್ಳಿ. ತುಂಬ ಹೊತ್ತಿನವರೆಗೂ ಮುದ್ದೆ ಚೆನ್ನಾಗಿ ಸಾಫ್ಟಾಗಿರುತ್ತೆ, ಒಣಗಿದಂಗೆ ಅನಿಸೋದಿಲ್ಲ. ನಾನಿವತ್ತು ಚಿಕನ್ ಸಾಂಬಾರ್ಗೆ ಅಂದ್ಬಿಟ್ಟು ನಾನು ಮುದ್ದೆನ ಮಾಡಿದ್ದೆ. ನಮ್ಮ ಮನೇಲಿ ನಾನ್ ವೆಜ್ ಯಾವತ್ತೇ ಆಗಿದ್ರೂ ಕೂಡ ಅವತ್ತಿನ ನೈಟ್ ಊಟಕ್ಕೆ ಖಂಡಿತವಾಗ್ಲೂ ರಾಗಿ ಮುದ್ದೆ ಇದ್ದೇ ಇರತ್ತೆ. ಸೊ ಈ ಮಾಡೋ ವಿಧಾನ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ದಯವಿಟ್ಟು ವೀಡಿಯೋಸ್ನ ನೋಡಿ. ಹಾಗೆ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ. ಯಾಕೆ ಅಂದರೆ ನನ್ನ ಹೊಸ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ಹಾಗಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್.